ಲೋಕಾಯುಕ್ತನ ಹಿಡಿತಾರಲ್ಲ ಅವು ಸಾಕ್ಷಿ ಇರ್ತಾವೆ ಅವೆಲ್ಲ ಯಾರು ಹಿಡಿದಾರೆಲ್ಲ ಶಿಕ್ಷೆ ಆಗುವಂಥದ್ದು ಅವು ಶಿಕ್ಷೆ ಆಗಬೇಕು. ಅವ್ರೇನು ಗಳಿಸ್ಕೊಂಡಿರ್ತಾರೆ ಅಕ್ರಮವಾಗಿ ಅದು ಸರ್ಕಾರಕ್ಕೆ ವಾಪಸ್ ಹೋಗಬೇಕು. ಈ ನಡಿಗಿನ ಮತ್ತೆ ಅದಕ್ಕಾಗಿ ಮತ್ತೆ ಅಲ್ಲಿ ಕೆಲವೊಂದಿಷ್ಟು ಆರೋಪಗಳು ಇದ್ದಾವೆ. ಅಲ್ಲೇ ಅಧಿಕಾರಿಗಳು ಅವ್ರು ಮುಚ್ಚಾಗೋಸ್ಕರ ಸಹಾಯ ಮಾಡ್ತಿರ್ತಾರಂತೆ. ಅದರಿಂದ ಏನೋ ಕೋರ್ಟ್ಗೆ ಹೋಗ್ಯದ, ಕೋರ್ಟ್ನಲ್ಲೇ ವಿಶೇಷವಾಗಿ ನಡೆದ. ಅದರಲ್ಲೂ DYSP ಸಂತೋಷ್ ಬನಟ್ಟಿ ಅನ್ನೋರು ಈ ಪ್ರಕರಣ ದಾಖಲೆ ಮಾಡಿ ಅದಕ್ಕೆಲ್ಲ ಕೃಷ್ಣಪ್ಪ ಕಳದೇವರು ಅನ್ನುವಂಥವ್ರು ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿ ಸಲ್ಲಿಸ್ತಾರೆ. ಮುಂದೆ ಅದೇ ಕಾಲಕ್ಕೆ GL ಲಕ್ಷ್ಮೀನಾರಾಯಣ ಅಂತ ನ್ಯಾಯಾಧೀಶರು ಅವ್ರು ಶಿಕ್ಷೆ ವಿಧಿಸ್ತಾರೆ. ವಿಶೇಷ ಸರ್ಕಾರಿ ಅಭಿಯೋಜಕ ಅಶೋಕ S ಚಾಂದ್ ಕೌಟ್ ವಾದ ಮಾಡ್ತಾರೆ. ಎಲ್ಲರೂ ಯಾಕೆ ಈ ಮಾತ್ರ ಎಲ್ಲ ಹೇಳ್ತಾ ಇದ್ದೀನಪ್ಪ ಅಂದ್ರೆ ನ್ಯಾಯಾಂಗರು ನಾವು ಇತ್ತೀಚೆಗೆ ಭಾಳಷ್ಟು ಆರೋಪ ಮಾಡ್ತಾ ಇರ್ತೀವಿ ನ್ಯಾಯಾಂಗದಲ್ಲಿ ಯಾಕೋ ಮೊದಲು ಇದು ಉಳಿದಿಲ್ಲ ಅಂತ. ಬಟ್ ಅಲ್ಲಲ್ಲೇ ಒಳ್ಳೆಯ ಮತ್ತು ಪ್ರಾಮಾಣಿಕ ನ್ಯಾಯಾಧೀಶರು ಇದ್ದಾರೆ, ಇಲ್ಲಂತಲ್ಲ, ಮೊದಲಿನಷ್ಟು ಪ್ರಾಮಾಣಿಕರಲ್ಲ ಹೇಳದೆ ಹೋದ್ರು ಸಹಿತ ಇದ್ದಾರೆ. ಪೂರ್ತಿಯಾಗಿ ಹದಗೆಟ್ಟಿಲ್ಲ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅನ್ನುವಂಥದ್ದು. ಬಟ್ ಇಲ್ಲೇ ಕಾರ್ಯಾಂಗದಲ್ಲಿ ಮಾತ್ರ ತಹಸೀಲ್ದಾರ್ ಇರಲಿ, DC ಅವರಿರಲಿ, ಕಮಿಷನರ್ ಇರಲಿ, ಎಲ್ಲೂ ಇರಲಿ, ಇಲ್ಲಿ ಒಂದು ಸ್ವಲ್ಪ ನಡೀತಾ ಇರ್ತದೆ. ಮುಂದೆ ಅದರಲ್ಲೂ ಏನಪ್ಪ ಅಂತಂದ್ರೆ ಈ KPSC ಅಂತ ಸೆಲೆಕ್ಷನ್ ಆದವ್ರ ಮೇಲೂ ಆರೋಪಗಳಿದ್ದಾವೆ. ಅಲ್ಲಿ ಒಂದು ಏನಪ್ಪ KPSC ಸೆಲೆಕ್ಷನ್ ಕಮಿಷನ್ ಅದು ಇದು ಮಾಡ್ತದಪ್ಪ ಅಂತೇಳಿ ಏನೋ ಈಗ KEAಗೆ ಸ್ವಲ್ಪ ಅಲ್ಲೇನೋ ಅಂಥದ್ದು ಕಾಣ್ತಾ ಇಲ್ಲ. ಇನ್ನು ಮುಂದೇನಾಗ್ತದೆ ಗೊತ್ತಿಲ್ಲ. ಆದರೆ KPSC ಇಂದ ಆಯ್ಕೆ ಅಂತ ಅಧಿಕಾರಿಗಳು ಸಹಿತ ಅಲ್ಲಿ ಕೊಟ್ಟು ಬಂದಿರ್ತಾರೆ, ಇಲ್ಲಿ ಗಳಿಸ್ಲಿಕ್ಕೆ ಶುರು ಮಾಡ್ತಾರೆ. ಈ PSI ಆಗಕ್ಕೆ 40-50 ಲಕ್ಷ ಕೊಟ್ಟಿರ್ತಾರೆ, ಮತ್ತು ಇಲ್ಲಿ ಗಳಿಸ್ಬೇಕಲ್ರಿ ಅವ್ರು, ಇಲ್ಲಿ ಭ್ರಷ್ಟ ಆಗಬೇಕು. ಅಂದ್ರೆ ವ್ಯವಸ್ಥೆನ ಪೂರ್ತಿ ಭ್ರಷ್ಟ ಆದಾಗ ಏನಪ್ಪ ಇದು ಅಂದಾಗ ಇರೋದು ಒಂದು ಹಾದಿ, ಒಂದು ಸರ್ಕಾರದಿದ್ದು ಸ್ಪಷ್ಟವಾಗಿ ಇಂಥ ಪ್ರಕರಣ ಶಿಕ್ಷೆ ಕೊಡಿಸುವಂಥದ್ದು. ಮತ್ತು KPSCನೂ ಸಹಿತ ಅದನ್ನು ಮಾತ್ರ ಮುರಿದು ಮಾಡಿ ಹೊಸದಾಗಿ ಕಟ್ಟಬೇಕಾಗಿದೆ. ಅದನ್ನು ಯುವಕರ ಪ್ರಾಮಾಣಿಕ ಹುಡುಗರಲ್ಲಿ ಹಾಕಬೇಕಾಗಿದೆ. ಅದರಲ್ಲೂ ಪ್ರಾಮಾಣಿಕ ಅಂದರೆ ಈ ರಾಜಕಾರಣಿಗಳ ಒಟ್ಟಿನಲ್ಲಿ ಬೇಡ ಅಂತೀವಿ. ಯಾಕಂದ್ರೆ ಈ ರಾಜಕೀಯ ಹೊಲಸು ಮಾಡಿದವರು ಈ ರಾಜಕೀಯ ಜನ, ಈ ಆಡಳಿತಶಾಹಿಗಳನ್ನು